ಲೇಔಟ್ ನಿರ್ಮಾಣವಾಗಿ 10 ವರ್ಷ ಕಳೆದಿದೆ. ಅಲ್ಲದೆ ಅದು ನಗರದ ಹೃದಯ ಭಾಗದಲ್ಲಿರುವ ಲೇಔಟ್. ಆದ್ರೂ ಇಂದಿಗೂ ಅಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ. ಇದರಿಂದ ಅಲ್ಲಿನ ನಿವಾಸಿಗಳ ಪಾಡು ಹೇಳತೀರದಾಗಿದೆ. ಮೂಲ ಸೌಕರ್ಯ ಕೊಡಿ ಸ್ವಾಮಿ ಅಂತ ಗೌಳಿ ಲೇಔಟ್ ನಿವಾಸಿಗಳು ಪ್ರೊಟೆಸ್ಟ್ ಮಾಡಿದ್ರು. ಮೂಲ ಸೌಕರ್ಯ ಇಲ್ಲದೆ ಪರದಾಟ, ಅಧಿಕಾರಿಗಳ ವಿರುದ್ಧ ನಿವಾಸಿಗಳ ಹಿಡಿಶಾಪ. ಬೇಕೇ ಬೇಕು, ರಸ್ತೆ ಬೇಕು, ಬೇಕೇ ಬೇಕು, ಮೂಲಭೂತ ಸೌಕರ್ಯ ಬೇಕು, ಹೀಗೆ ಘೋಷಣೆ ಕೂಗುತ್ತಿರೋ ಇವರೆಲ್ಲ ಬೀದರ್ ನಗರದ ಚಿಕ್ಕಪೇಟೆಯಲ್ಲಿರುವ ಗೌಳಿ ಲೇಔಟ್ ನಿವಾಸಿಗಳು. 10 ವರ್ಷದ ಹಿಂದೆ ಈ ಲೇಔಟ್ ನಿರ್ಮಾಣವಾಗಿದ್ದು ನೂರಾರು ಕುಟುಂಬಗಳು ಇಲ್ಲಿ ವಾಸವಾಗಿವೆ. ಆದರೆ ಇಂದಿಗೂ ಇಲ್ಲಿ ರಸ್ತೆ, ಚರಂಡಿ ಹಾಗೂ ಬೀದಿ ದೀಪ ಸೇರಿದಂತೆ ಮೂಲ ಸೌಕರ್ಯಗಳೇ ಇಲ್ಲ. ಇನ್ನು ಮಳೆಗಾಲ ಬಂತಂದ್ರೆ ಸಾಕು, ರಸ್ತೆಗಳೆಲ್ಲ ಕೆಸರುಗದ್ದೆಯಂತಾಗುತ್ತೆ. ನಿಂತ ನೀರಿನಿಂದ ಸೊಳ್ಳೆಗಳ ಕಾಟವೂ ಹೆಚ್ಚಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿಯು ಜನರಿಗೆ ಕಾಡುತ್ತಿದೆ. ಇನ್ನು ಇಂದಲ್ಲ ನಾಳೆ ಅಭಿವೃದ್ಧಿ ಆಗುತ್ತೆ ಅಂತ ಕಾಯ್ತಿದ್ದ ನಿವಾಸಿಗಳ ತಾಳ್ಮೆ ಕಟ್ಟೆ ಹೊಡೆದಿದ್ದು ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಹಿಡಿಶಾಪ ಹಾಕ್ತಿದ್ದಾರೆ. 10 ವರ್ಷ ಆಯ್ತು ನಾವು ಕೆಲಸ ಮಾಡಿ ಎಲ್ಲಿ ಬರ್ಲಾಕ ಓಡಾಡಾಕ ಮನೆ ಕಟ್ಟಿ ಬಕ್ಕಳ ದಿನ ಆಯ್ತು. ಖರೆ ಅಂದ್ರೆ ಬರ್ತೀರಿ ಪಂಚಾಯತ್ ಅವರು ನೋಡ್ಕೊತೀರಿ, ಹೋಯ್ತೀರಿ, ಅದೇನು ಮಾಡ್ಬೇಕು ಇದೇನು ಮಾಡ್ಬೇಕು ಮಾಡ್ತೇವೆ ಮಾಡ್ತೀವಿ. 10 ವರ್ಷ ಆಯ್ತು ನಮ್ಗೆ ಹಿಂಗೆ ಟಕ್ಸಲತ್ತೀರಿ. ಯಾವ ನ್ಯಾಯ ಸಿಗ್ಲತ್ತದ ನಮಗೆ ಪಂಚಾಯತ್ಲಿ? ಅದೆಲ್ಲ ಕೋರಿಕೆ ಬೇಕಲ್ಲ ನಮಗೆ. ಒಂದರಿಗೆ ಮಾಡಬೇಕು. 1 ವರ್ಷ ಲೈಟ್ ಮಾಡಿರಿ, 1 ವರ್ಷ ನಾಲಿ ಮಾಡಿರಿ, 1 ವರ್ಷ ರೋಡ್ ಮಾಡಿರಿ, ಪ್ರತಿ ಒಂದೊಂದು ವರ್ಷ ಮಾಡಿರಿ ನಮಗೆ. ಇಲ್ಲಿ ಬೀದಿ ದೀಪಗಳಿಲ್ಲದೆ ರಾತ್ರಿ ವೇಳೆ ಲೇಔಟ್ ಸಂಪೂರ್ಣ ಕತ್ತಲಲ್ಲಿ ಮುಳುಗುತ್ತೆ. ಹೀಗಾಗಿ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಓಡಾಡಲು ಭಯಪಡುವಂತಾಗಿದೆ. ವರ್ಷದ ಹಿಂದೆ ಈ ಪ್ರದೇಶ ಮರಕಲ್ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ್ರೂ ಈವರೆಗೂ ಯಾವುದೇ ಮೂಲಸೌಕರ್ಯ ಕಲ್ಪಿಸಿಲ್ಲ ಅಂತ ನಿವಾಸಿಗಳು ಆರೋಪಿಸುತ್ತಿದ್ದಾರೆ. ಅಲ್ಲದೆ ಶಾಸಕರಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇಲ್ಲಿಂದ ಏನೂ ಸೌಕರ್ಯ ಇಲ್ಲ, ರೋಡಿಂದು ಸೌಕರ್ಯ ಇಲ್ಲ, ನೀರಿಂದು ಸೌಕರ್ಯ ಇಲ್ಲ ಇಲ್ಲಿ. ಆಮೇಲೆ ಲೈಟನ್ನು ಸೌಕರ್ಯ ಇಲ್ಲ. ಇಲ್ಲಿ ರಾತ್ರಿ ಹೊತ್ತಿಗೆ ನಾವು ಬರ್ತಾ ಇದ್ರೆ ಇಲ್ಲಿ ಮಕ್ಕಳೆಲ್ಲ ರೋಡ್ ಮೇಲೆ ಓಡಾಡ್ತಾರೆ. ಇಲ್ಲಿ ಹಾವು ಹುಳ ಹೊತ್ತು ಅಡ್ಡಾಡ್ತಾ ಇದ್ದಾವ. ಅದಕ್ಕೆ ದಯವಿಟ್ಟು ನಮ್ಮ ಮಹಾನಗರ ಪಾಲಿಕೆದವರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ, ನಮ್ಗೆ ಇದು ರೋಡು ಇಷ್ಟೆಲ್ಲ ಸವಲತ್ತು ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ. ಒಟ್ನಲ್ಲಿ ದಶಕದಿಂದ ಮೂಲಭೂತ ಸೌಲಭ್ಯಗಳಿಲ್ಲದೆ ಗೌಳಿ ಲೇಔಟ್ ನಿವಾಸಿಗಳ ಸಂಕಷ್ಟ ಹೇಳತಿರದಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.